ಸ್ಪೋರ್ಟ್ಸ್ ಸಿಟಿ ಆಗ್ತಾ ಇದೆ ಕಲ್ಪತರು ನಾಡು ತುಮಕೂರು. ತುಮಕೂರಿನಲ್ಲಿ ಸಿದ್ಧವಾಗ್ತಾ ಇದೆ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ. ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಭೇಟಿ ನೀಡಿ ಪರಿಶೀಲಿಸಿದ ಡಿಸಿ. ಕಲ್ಪತರು ನಾಡು ಶೈಕ್ಷಣಿಕ ನಗರಿ ನಮ್ಮ ತುಮಕೂರು ನಗರ ಇನ್ಮುಂದೆ ಸ್ಪೋರ್ಟ್ಸ್ ಸಿಟಿ ಆಗುತ್ತೆ ಎಂಬ ಮಾತುಗಳು ಕೇಳಿಬಂದಿದ್ದು, ತುಮಕೂರಿನಲ್ಲಿರೋ ಕ್ರೀಡಾಪಟುಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಹೌದು, ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಒಲಿಂಪಿಕ್ಸ್ ಅತ್ಯಂತ ಯಶಸ್ವಿಯಾಗಿತ್ತು. ತುಮಕೂರು ನಗರವನ್ನ ಸ್ಪೋರ್ಟ್ಸ್ ಸಿಟಿ ಮಾಡಬೇಕೆಂದು ಗೃಹ ಸಚಿವ ಪರಮೇಶ್ವರ್ ಹಾಗೂ ಜಿಲ್ಲಾಡಳಿತ ಪಣ ತೊಟ್ಟಿದ್ದು, ಅದರಂತೆ ಈಗಾಗಲೇ ತುಮಕೂರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲದೆ ಒಲಿಂಪಿಕ್ಸ್ ಕ್ರೀಡೆ ನಡೆಯುವಾಗಲೇ ಡಿಸಿ ಶುಭ ಕಲ್ಯಾಣ್ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡ್ತೇವೆ ಎಂದು ಭರವಸೆಯನ್ನ ಕೊಟ್ಟಿದ್ದು, ಅದರಂತೆ ಇದೀಗ ನಗರದ ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ನಿರ್ಮಾಣ ಆಗ್ತಾ ಇದ್ದು, ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಡಿಸಿ ಶುಭ ಕಲ್ಯಾಣ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೌದು, ತುಮಕೂರಿನಲ್ಲಿ ನಡೆದ ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟದ ಭಾಗವಾಗಿ ಅಮಾನಿಕೆರೆಯಲ್ಲಿ ಜಲ ಕ್ರೀಡೆಗಳನ್ನು ಆಯೋಜಿಸಿದ್ದು, ಯಾವುದೇ ತೊಂದರೆ ಇಲ್ಲದೆ ಜಲ ಕ್ರೀಡೆಗಳು ಯಶಸ್ವಿಯಾಗಿದ್ವು. ಈ ಬೆನ್ನಲ್ಲೇ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪಿಸುವಂತೆ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಡಿಸಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿದ್ರು. ಇನ್ನು ಮನವಿ ಮೇರೆಗೆ ಹಾಗೂ ತುಮಕೂರಿಗರಿಗಾಗಿಯೇ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ನಿರ್ಮಾಣ ಮಾಡಿ ತುಮಕೂರು ಯಾವುದಕ್ಕೂ ಕಡಿಮೆಯಿಲ್ಲ ಅನ್ನೋದನ್ನ ತೋರಿಸಬೇಕೆಂಬ ಆಸೆಯಿಂದ ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಕರ್ನಾಟಕ ಒಲಿಂಪಿಕ್ಸ್ ಅಧ್ಯಕ್ಷರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಸದ್ಯ ತುಮಕೂರು ಡಿಸಿ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದ್ದು, ಅಕಾಡೆಮಿ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಡಿಸಿ ಅಮಾನಿಕೆರೆಗೆ ಭೇಟಿಯನ್ನ ನೀಡಿ ಸಿದ್ಧತೆಯನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಬೇಕಾದ ಬೋಟ್ ಹಾಗೂ ಪರಿಕರಗಳನ್ನು ಸರ್ಕಾರ ನೀಡಿದ್ದು, ಆದಷ್ಟು ಬೇಗ ಅಕಾಡೆಮಿ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾಡಳಿತ ಭರವಸೆಯನ್ನ ನೀಡಿದೆ. ಈ ಬಗ್ಗೆ ತುಮಕೂರು ನಗರಾಭಿವೃದ್ಧಿ ಆಯುಕ್ತ ಉಮೇಶ್ ಮಾತನಾಡಿ, ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪನೆಯಾಗ್ತಾ ಇರೋದು ತುಂಬಾ ಸಂತೋಷದ ವಿಚಾರವಾಗಿದೆ. ಅಮಾನಿಕೆರೆಯಲ್ಲಿ ಜಲ ಕ್ರೀಡಾ ಅಕಾಡೆಮಿ ಸ್ಥಾಪನೆ ಮಾಡಲು ಅವಕಾಶ ದೊರಕಿರುವುದು ತುಮಕೂರಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ. ಇದರಿಂದ ಜಲ ಕ್ರೀಡಾಪಟುಗಳಿಗೆ ತುಂಬಾ ಅನುಕೂಲವಾಗುತ್ತೆ ಹಾಗೂ ಎಲ್ಲಾ ರೀತಿಯ ಜಲ ಕ್ರೀಡೆಗಳು ತುಮಕೂರಿನಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಏನು ನಾವು 2025 ಮತ್ತು 26ನೇ ಸಾಲಿನಲ್ಲಿ ಒಂದು ಸ್ಟೇಟ್ ಒಲಿಂಪಿಕ್ಸನ್ನು ನಾವು ನಮ್ಮ ತುಮಕೂರಲ್ಲಿ ನಡೆಸ್ತೋ, ಅದು ಸಾಕಷ್ಟು ಯಶಸ್ವಿಯಾಗಿ ಅದನ್ನು ನಿರ್ವಹಣೆಯನ್ನು ಸಹ ಮಾಡಿದ್ದೀವಿ. ಮುಖ್ಯವಾಗಿ ಏನು ನಾವು ಕೆನಾಯಿಂಗ್ ಮತ್ತು ಕಯಾಕಿಂಗ್ ಸ್ಪೋರ್ಟ್ಸನ್ನು ನಮ್ಮ ಅಮಾನಿಕೆರೆ ಏನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ನಮ್ಮ ಅಮಾನಿಕೆರೆಯಲ್ಲಿ ಒಂದು ಇವೆಂಟ್ ಆಯಿತು, ಸಾಕಷ್ಟು ಯಶಸ್ಸನ್ನು ಕಾಣ್ತು ಮತ್ತು ಏನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿದ್ರು ಅದು ತುಂಬ ಚೆನ್ನಾಗಿದೆ. ಅಮಾನಿಕೆರೆಯಲ್ಲಿ ಬೇರೆ ಅಂದರೆ ನ್ಯಾಷನಲ್ ಲೆವೆಲ್ಸ್ ಮತ್ತು ಸ್ಟೇಟ್ ಲೆವೆಲ್ ನಡೆಸೋದಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ ಒಂದು ಫೀಡ್ಬ್ಯಾಕನ್ನು ಕೊಟ್ಟ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ನಿರ್ದೇಶನ ಕೊಟ್ಟರು ಮತ್ತು ಅದೇ ಥರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ಒಂದು ನಿರ್ದೇಶನ ಕೊಟ್ಟರು. ಅದರಂತೆ ಪರ್ಮನೆಂಟಾಗಿ ಅಕಾಡೆಮಿನ ಸ್ಥಾಪಿಸೋದಕ್ಕೆ ಮೂಲಭೂತ ಸೌಕರ್ಯನ ನಮ್ಮ ಟೂಡಾ ವತಿಯಿಂದ ನಾವು ಕ್ರಿಯೇಟ್ ಮಾಡಿ ಕೊಡ್ತಾಯಿದ್ದೀವಿ. ಏನು ಮುಖ್ಯವಾಗಿ 2025-26ನೇ ಸಾಲಿನ ಒಂದು ಬಡ್ಜೆಟಲ್ಲಿ 50 ಲಕ್ಷನ ಇದೇ ಉದ್ದೇಶಕ್ಕೆ ನಾವು ಅದನ್ನು ಕಾಯ್ದಿರಿಸಿ ಏನು ಮೂಲಭೂತ ಸೌಕರ್ಯನ ಅದಕ್ಕೆ ಬೇಕಾಗುತ್ತೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಟೂಡಾ ವತಿಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ. ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಅಂತಂದರೆ ಒಂದು ಏನು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಒಂದು ಪ್ರಮೋಟ್ ಮಾಡಬೇಕು ಮತ್ತು ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ಸೂಚನೆಯನ್ನು ಕೊಟ್ಟರು. ಅದರಂತೆ ನಾವು ಎಲ್ಲ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ದೀವಿ. ಏನಿದು ಅಮಾನಿಕೆರೆ ನಾವೊಂದು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು 6 ತಿಂಗಳ ಹಿಂದೆ ನಾವು ಬೋಟಿಂಗು ಮತ್ತು ಜಿಪ್ ಲೈನು ಮತ್ತು ಫ್ಲೋಟಿಂಗ್ ರೆಸ್ಟೋರೆಂಟನ್ನು ಮೊನ್ನೆ ಉದ್ಘಾಟನೆ ಮಾಡಿದ್ರು ಆಗಸ್ಟ್ 15ರಂದು. ಇಲ್ಲಿವರೆಗೂ ಸಾಕಷ್ಟು ಯಶಸ್ಸನ್ನು ಕಂಡಿದೆ. ಅದು ಅದೇ ಥರ ಸಾಕಷ್ಟು ಯಶಸ್ವಿಯಾಗಿ ಮುಂದುವರಿತಾ ಇದೆ. ಅದು 2ನೇ ಭಾಗವಾಗಿ ಒಂದು ಅಕಾಡೆಮಿನ ಸ್ಥಾಪಿಸೋದಕ್ಕೆ ಒಂದು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅವಕಾಶ ಸಿಕ್ಕಿರೋದು ನಮಗೂ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಡೆ ಸಿಗೋದು ತುಂಬ ಕಷ್ಟ ಇದೆ. ಅದನ್ನು ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ತುಮಕೂರಲ್ಲಿ ಸಿಕ್ಕಿರೋದು, ಅದು ನಮ್ಮ ಟೂಡಾಗೆ ಅದನ್ನು ಮೇಂಟೈನ್ ಮಾಡೋವಂಥ ಅವಕಾಶ ಸಿಕ್ಕಿರೋದ್ರಿಂದ ನಾವೆಲ್ಲ ಕಾರ್ಯನಿರ್ವಹಣೆ ಮಾಡೋದಕ್ಕೆ ನಮ್ಗೆ ವೈಯಕ್ತಿಕವಾಗಿ ಸಹ ನನಗೆ ಸಾಕಷ್ಟು ಒಂದು ಹೆಮ್ಮೆಯನ್ನು ಸಹ ಬರ್ತಾಯಿದೆ.
ಇನ್ನು ತುಮಕೂರಿನ ಕ್ರೀಡಾಪಟುಗಳು ಮನವಿ ಮೇರೆಗೆ ಕರ್ನಾಟಕ ಒಲಿಂಪಿಕ್ಸ್ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಇದೀಗ ಸರ್ಕಾರ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪನೆ ಮಾಡಲು ಒಪ್ಪಿಗೆ ಹಾಗೂ ಬೇಕಾಗುವ ಎಲ್ಲಾ ರೀತಿಯ ಸಹಕಾರ ನೀಡ್ತಾ ಇದೆ. ವಾಟರ್ ಸ್ಪೋರ್ಟ್ಸ್ಗೆ ಬಳಸುವ ಬೋಟ್ಗಳನ್ನ ಈಗಾಗಲೇ ಕಳಿಸಿಕೊಟ್ಟಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಮುಗಿಸಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆ ಮಾಡ್ತೇವೆ ಎಂದು ಡಿಸಿ ಶುಭ ಕಲ್ಯಾಣ್ ಸಂತಸವನ್ನ ವ್ಯಕ್ತಪಡಿಸಿದ್ರು. ತುಮಕೂರಿನಲ್ಲಿ ಇದೀಗ ವಾಟರ್ ಸ್ಪೋರ್ಟ್ಸ್ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆಸಲಾಗ್ತಾ ಇರುವಂಥದ್ದು. ತುಮಕೂರಿನ ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ನಡೆಸೋದಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕು ಪ್ರತಿಯೊಂದನ್ನು ಕೂಡ ಈಗ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಂದು ನನ್ನ ಜೊತೆ ಖುದ್ದಾಗಿ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂತಹ ಶುಭ ಕಲ್ಯಾಣ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಇದೀಗ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ನಡೆಸೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ? ನಮ್ಮಲ್ಲಿ ಜನವರಿ 16ನೇ ತಾರೀಕು ಕರ್ನಾಟಕ ಕ್ರೀಡಾಕೂಟ ಆಯಿತು, ಸಕ್ಸಸ್ಫುಲ್ ಆಗಿ ಆಯಿತು. ಅದರಲ್ಲಿ 25 ಸ್ಪೋರ್ಟ್ಸ್ ತುಮಕೂರಲ್ಲಿನೇ ನಾವು ಹೋಸ್ಟ್ ಮಾಡಿದ್ವಿ. ಒನ್ ಆಫ್ ದಿ ಇಂಪಾರ್ಟೆಂಟ್ ಇವೆಂಟ್ಸ್ ಇಸ್ ಕಯಾಕಿಂಗ್, ಕ್ಯಾನೂಯಿಂಗ್ ಆ್ಯಂಡ್ ಡ್ರ್ಯಾಗನ್ ಬೋಟ್. ನಾವು ಯೂಶಲಿ ಇದನ್ನು ಕೇರಳದಲ್ಲಿ ಮಾತ್ರ ನೋಡ್ತೀವಿ, ಬಟ್ ತುಮಕೂರಲ್ಲಿ ನೋಡೋದು ನಮಗೂ ಭಾಳ ಖುಷಿ ಆಯಿತು. ಮತ್ತು ಅವತ್ತು ಬಂದಿರೋ ಪೇರೆಂಟ್ಸ್ ಹೇಳಿದ್ದು ನ್ಯಾಷನಲ್ಸ್ ಅಲ್ಲಿ ವೆನ್ಯೂ ಅಲ್ಲಿ ಹೇಗೆ ವ್ಯವಸ್ಥೆ ಇರುತ್ತದೆ ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆ, ಮತ್ತು ಕ್ಲೆನ್ಲಿನೆಸ್ಸು ಚೆನ್ನಾಗಿದೆ. ಇಲ್ಲಿ ಯಾಕೆ ಒಂದು ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಅಂದರೆ ಪ್ರಾಕ್ಟೀಸ್ ಮತ್ತು ಟ್ರೈನಿಂಗ್ಗೆ ಆಗಬಾರ್ದು ಅಂತ ಪೇರೆಂಟ್ ಒಬ್ಬರೇ ಹೇಳಿದರು. ಸೊ ಅದನ್ನು ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರು ಕೂಡ ಹೇಳಿದರು ದಟ್ ನಾವು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ. ಆಲ್ಮೋಸ್ಟ್ 6 months ಬ್ಯಾಕ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಹೇಳಿದ್ದು, ಈಗ ಅಮಾನಿಕೆರೆಯಲ್ಲಿ ನೋಡಿ ಸ್ವಲ್ಪ ಸೂವೇಜ್ ವಾಟರ್ ಬರ್ತಾ ಇದೆ, ಅದು ಅರೆಸ್ಟ್ ಮಾಡಿ ಅಡ್ವೆಂಚರ್ ಸ್ಪೋರ್ಟ್ಸ್, ವಾಟರ್ ಸ್ಪೋರ್ಟ್ಸ್ ಏನಾದರೂ ಇಂಟ್ರಡ್ಯೂಸ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಟೂಡಾ ಅವರು ಮತ್ತು ತುಮಕೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಲ್ಪ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಒಂದು 10% ಅಲ್ಲಿ ಇರ್ಬೋದು ಸೂವೇಜ್ ವಾಟರ್ ಬರುವುದು. ಮತ್ತು ನಾವು ಜಿಪ್ ಲೈನ್ ಮತ್ತು ಫ್ಲೋಟಿಂಗ್ ರೆಸ್ಟೋರೆಂಟ್, ಸ್ಪೀಡ್ ಬೋಟ್ ಅದಕ್ಕೆಲ್ಲ ಕೂಡ ಭಾಳ ರೆಸ್ಪಾನ್ಸ್ ಇತ್ತು. ಸೊ ಅದರದ್ದು ಒಂದು ಆಫ್ ಶೂಟ್ ಆಗಿ ಆ ಕಯಾಕಿಂಗ್ ಕನೂಯಿಂಗ್ ಅಸೋಸಿಯೇಷನ್ ಅವರು ವೆನ್ಯೂ ನೋಡೋಕ್ಕೆ ಬಂದಾಗ ಅವ್ರು ಹೇಳಿದರು ಇಲ್ಲಿನೇ ನಾವು ಕಂಡಕ್ಟ್ ಮಾಡ್ತೀವಿ ಈವೆಂಟ್ ಅಂತ. ಮತ್ತು ಭಾಳ ಸಕ್ಸಸ್ ಆಯಿತು. ಸೊ ಅವರೇ ಬಂದು ನಾವು ಬೋಟ್ಸ್ ಕೊಡ್ತೀವಿ ಮತ್ತು ಸ್ವಲ್ಪ ದಿನ ಸಸ್ಟೈನ್ ಆಗೋ ತನಕ ಕೋಚ್ ಕೂಡ ಕೊಡ್ತೀವಿ ಅಂತ ಹೇಳಿದರು. ಸೊ ಆ ಆಪರ್ಚುನಿಟಿಯನ್ನು ನಾವು ಗ್ರ್ಯಾಬ್ ಮಾಡಬೇಕು ಅಂತ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಹೇಳಾದ ಮೇಲೆ ಇಲ್ಲಿ ಇಮಿಡಿಯೇಟಾಗಿ ಟೂಡಾ ಕಮಿಷನರ್ ಅವರು ಇಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ, ಸ್ಟೆಪ್ಸ್ ಮಾಡಿದ್ದಾರೆ. ಮತ್ತು ಬೋಟ್ಸ್ ಕೂಡ ಅರೈವ್ ಆಗಿದೆ ಅಸೋಸಿಯೇಷನ್ ಅವರಿಂದ. ಮತ್ತು ಟೂಡಾಯಿಂದ ಕೂಡ ಒಂದಷ್ಟು ಫಂಡ್ಸ್ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವರು ಒಪ್ಪಿಗೆ ಮೇರೆಗೆ ನಾವು ಕೊಟ್ಟಿದ್ದೀವಿ. ಸೊ ಇದು ಶೆಲ್ಟರ್ ಕೂಡ ಅಲ್ಲಿ ಬೋಟ್ಸ್ ಎಲ್ಲ ಇಡಲಿಕ್ಕೆ ಶೆಲ್ಟರ್ ಕೂಡ ಇದೆ. ಮತ್ತು ದ ಮೇನ್ ಇದರಲ್ಲಿ ಏನಂದರೆ ಸಿಟಿ ಒಳಗಡೆ ಇದೆ, ತುಮಕೂರು ಸಿಟಿ ಒಳಗಡೆ ಇರೋದ್ರಿಂದ ಈಗ ಬೇರೆ ಬೇರೆ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ತುಂಬ ಡಿಸ್ಟೆನ್ಸ್ ಇರುತ್ತೆ ಸ್ಪೋರ್ಟ್ಸ್ ಅಕಾಡೆಮಿ. ಮತ್ತು ಆ ಪೇರೆಂಟ್ಸ್ಗೆ ಆ ಮಗುವನ್ನು ಕರ್ಕೊಂಡು ಹೋಗೋದು ಬರೋದು ಅವ್ರ ಟೈಮು ಎಷ್ಟು ಖರ್ಚಾಗುತ್ತೆ. ಇದರಲ್ಲಿ ಏನೂ ಇಲ್ಲ, ಸಿಟಿ ಒಳಗಡೆ ಇರೋದ್ರಿಂದ ಈಗ ಹೇಗೆ ಒಂದು ಮಗು ಟೆನ್ನಿಸ್ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರತಿನಿತ್ಯ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ, ಕ್ರಿಕೆಟ್ ಪ್ರತಿನಿತ್ಯ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ, ಅದೇ ಥರ ಇದು ವಾಟರ್ ಸ್ಪೋರ್ಟ್ಸ್ ಕೂಡ ಅವರು ದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇದು ಯಾವಾಗ ಇನ್ನೂ ಒಂದು 10 daysಲ್ಲಿ ನಾವು ಇನಾಗ್ರೇಟ್ ಮಾಡ್ತೀವಿ. ಇನಾಗ್ರೇಟ್ ಮಾಡಿದ ತಕ್ಷಣ ಇಲ್ಲಿ ಇರುವ ಹುಡುಗರು ಎಸ್ಪೆಷಲಿ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಏನು ಹುಡುಗಿಯರಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬಹುದು. ಆ್ಯಂಡ್ ಎಲ್ಲ ನಮ್ಮ ಹಾಸ್ಟೆಲಲ್ಲಿ ಇರುವ ಮಕ್ಕಳು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದರಲ್ಲಿ ನಾವು ಇನ್ನೂ ಪ್ರೈಸಿಂಗ್ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಿಲ್ಲ. ಬಟ್ ನಮ್ಮ ಏಮ್ ಏನಂದರೆ ಇದನ್ನು ಎನ್ಕರೇಜ್ ಮಾಡಬೇಕು ಮತ್ತು ಇದರಿಂದ ಇನ್ನೂ ಒಂದು 1 or 2 yearsಲ್ಲಿ ತುಮಕೂರಿಗೆ ಒಂದು ಒಳ್ಳೆಯ ಮೆಡಲ್ ಬರಬೇಕು. ಬಿಕಾಸ್ ನಿಮಗೆ ಫೆಸಿಲಿಟಿ ಇದ್ದರೆ ತಾನೇ ನೆಕ್ಸ್ಟು ಅವ್ರು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು, ಅದು ನ್ಯಾಷನಲ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ಸ್ ಇರ್ಬೋದು. ಸೊ ಇದು ನಾವು ಸದ್ಯದಲ್ಲಿನೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ನಮ್ಮ ನಗರ ಶಾಸಕರು ಮತ್ತು ಗ್ರಾಮಾಂತರ ಶಾಸಕರು ಮತ್ತು ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವರನ್ನು ಕರೆಸಿ ಇದನ್ನು ನಾವು ಇನಾಗ್ರೇಟ್ ಮಾಡ್ತೀವಿ. ಸೊ ಇದು ಟೂಡಾ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನು ಇವರದ್ದು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವ ಇದು ಒಂದು ಕೆಲಸ. ಸದ್ಯಕ್ಕೆ ಈಗ ಕರ್ನಾಟಕದಲ್ಲಿ ಈ ರೀತಿಯಾಗಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಗಳು ತುಂಬ ಕಡಿಮೆ ಇರುವಂಥದ್ದು, ಇದು ತುಮಕೂರಿನಲ್ಲೇ ಆಗ್ತಾ ಇರುವಂಥದ್ದು ಎಷ್ಟು ಸಂತಸ ತಂದಿದೆ ಅಂತ ಮೇಡಮ್ ಜಿಲ್ಲೆಗೆ? ನಾವು ಈಗ ಸೈಲೋಸಲ್ಲಿ ಒಂದೊಂದು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಬಟ್ ಅದೆಲ್ಲ ಕೂಡ ಒಂದು ಆರ್ಕೆಸ್ಟ್ರೇಟೆಡ್ ಆಗಿ ನಾವು ಕ್ರೀಡಾಕೂಟದಲ್ಲಿ ನೋಡಿದ್ವಿ ಹೇಗೆ ಎಲ್ಲ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಇವೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಇಂಟ್ರೆಸ್ಟಿಂದ.
ಬಟ್ ಅದರದ್ದು ಇನ್ನೊಂದು ಆಫ್ ಶೂಟ್ ಬ್ರ್ಯಾಂಚ್ ಅಂತ ಹೇಳಿದ್ರೆ ಆಫ್ಟರ್ ದ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವ್ರದ್ದು ರಿಕ್ವೆಸ್ಟ್ ಏನೇನಿತ್ತು ಅಂದರೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಮಗೆ ವ್ಯವಸ್ಥೆಗಳು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಸ್ಟ್ರೆಂಥನ್ ಮಾಡಿಕೊಡಿ ಅಂತ. ಸೊ ಅದರದ್ದು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೊ ಒಲಿಂಪಿಕ್ಸ್ ಏನು ಆಗಿದೆ ಅದರಿಂದ ಇಷ್ಟೊಂದು ಅನುಕೂಲ ಸ್ಪೋರ್ಟ್ಸ್ ಪೀಪಲ್ಗೆ, ಎಸ್ಪೆಷಲಿ ಚಿಲ್ಡ್ರನ್ಗೆ. ಈಗ ನಾವು ಹೇಳ್ತೀವಿ ಯುವಕರು ಮೊಬೈಲಲ್ಲಿ ಇರಬಾರ್ದು, ಬೇರೆ ಬೇರೆ ಇಂಟ್ರೆಸ್ಟ್ ಇಟ್ಕೋಬೇಕು ಅಂತ, ಬಟ್ ನಾವು ಅದಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಅದಕ್ಕೆ ತುಮಕೂರು ಪೀಪಲ್ ಆರ್ ವೆರಿ ಲಕ್ಕಿ ಅಂತ ಹೇಳಕ್ಕೆ ಬಯಸ್ತೀನಿ. ಈಗ ತುಮಕೂರಿನಿಂದ ಈ ವಾಟರ್ ಸ್ಪೋರ್ಟ್ಸಲ್ಲಿ ಭಾಗವಹಿಸುವಂಥ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಇಲ್ಲಿ ಯಾವ ರೀತಿಯಾಗಿ ಶುಲ್ಕವನ್ನು ಏನಾದರೂ ಕಡಿಮೆ ಮಾಡಲಾಗುತ್ತಾ, ಇಲ್ಲ ಅವರಿಗೆ ಯಾವ ರೀತಿಯಾಗಿ ಉತ್ತೇಜನ ನೀಡಲಾಗುತ್ತೆ ಅಂತ? ಈಗ ತಾವು ಬಂದಿದ್ರೆ ಎಲ್ಲ ಗೊತ್ತಿಲ್ಲ, ಇಲ್ಲಿ ನಮಗೆ ಇವೆಂಟಲ್ಲಿ ತುಮಕೂರು ಟೀಮ್ ಕೂಡ ಒಂದು ಸೆಮಿಫೈನಲ್ಸಲ್ಲಿ ಇತ್ತು. ಬಟ್ ಫಸ್ಟ್ ಪ್ಲೇಸ್ ಬಂದಿರಲಿಲ್ಲ, ಬಟ್ ಸೆಕೆಂಡ್ ಪ್ಲೇಸ್ ಅವರು ಬಂದಿದ್ದರು. ಸೊ ಆ್ಯಸ್ ಐ ಟೋಲ್ಡ್, ಇಲ್ಲಿ ನಮ್ಮದು ಉದ್ದೇಶ ಪ್ರಾಫಿಟ್ ಮಾಡೋದು ಇಲ್ಲ. ಉದ್ದೇಶ ಬಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಎಷ್ಟು ಅದು ಮಿನಿಮಮ್ ಸಸ್ಟೈನಬಲ್ ರೇಟ್ಸ್ ಕೊಡಬೇಕು ಅಷ್ಟು ನಾವು ಕೊಡ್ತೀವಿ. ಜಾಸ್ತಿ ಮಕ್ಕಳು ಬರೋದೇ ನಮಗೆ ಖುಷಿ ತರುತ್ತೆ. ಒಟ್ಟಿನಲ್ಲಿ ತುಮಕೂರಿನ ಜಿಲ್ಲಾಡಳಿತ ಹಾಗೂ ಟೂಡಾದ ವತಿಯಿಂದ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗ್ತಾ ಇರುವಂಥದ್ದು. ತುಮಕೂರಿನಲ್ಲಿರುವಂತಹ ವಾಟರ್ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಒಟ್ನಲ್ಲಿ ತುಮಕೂರು ನಗರ ದಿನದಿಂದ ವೇಗವಾಗಿ ಬೆಳೀತಾ ಇದ್ದು ಶೈಕ್ಷಣಿಕ ನಗರ, ಸ್ಮಾರ್ಟ್ ಸಿಟಿ, ಐಟಿ ಹಬ್ ಅಂತ ಹೆಸರುವಾಸಿಯಾಗಿರೋ ತುಮಕೂರು ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಸಿಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.